ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವತ್ತು ಒಂದು ಲಾಗ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ನಾನು ಆನ್ಲೈನಲ್ಲಿ ಮತ್ತೆ ಜಾತ್ರೆಯಲ್ಲಿ ಡಿಮಾರ್ಟಲ್ಲಿ ಎಲ್ಲ ಸ್ವಲ್ಪ ಐಟಮ್ನ ಪರ್ಚೇಸ್ ಮಾಡಿದ್ದೆ. ಎಲ್ಲ ಒಂದ್ಸಲ ನಿಮಗೆ ಶೋ ಮಾಡೋಣ ಅಂತ ಹೇಳಿ ಈ ಲಾಗ್ನ ಮಾಡ್ತಾ ಇದ್ದೀನಿ. ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಫಸ್ಟ್ ಇದಿಷ್ಟನ್ನ ರಾಗಿಗುಡ್ಡ ರೀಸೆಂಟ್ ಆಗಿ ಜಾತ್ರೆ ಆಯ್ತಲ್ಲ, ಅದರಲ್ಲಿ ಪರ್ಚೇಸ್ ಮಾಡಿದ್ದಾಗಿತ್ತು. ಇದು 6 ಕ್ಲಿಪ್ ಇದೆ, ಇದಕ್ಕೆ 20 ರುಪೀಸು. ಹಾಗೆ ಒಂದು ದೊಡ್ಡ ಕ್ಲಿಪ್ಪನ್ನು ತಗೊಂಡಿದ್ದೆ, ಇದಕ್ಕೂ ಕೂಡ 20 ರುಪೀಸು. ಚೆನ್ನಾಗಿದೆ, ಕಲರು ಚೆನ್ನಾಗಿದೆ. ನೆಕ್ಸ್ಟು ಇಯರಿಂಗ್ಸನ್ನು ತಗೊಂಡಿದ್ದೆ. 3 ಇಯರಿಂಗ್ಸ್ಗೆ 100 ರುಪೀಸು. ಒಂದು ಗೋಲ್ಡು, 2 ಸಿಲ್ವರು. ಚೆನ್ನಾಗಿದೆ, ಇದು ಆರಾಮ್ ಕೊಡ್ಬೋದು. ಇದಕ್ಕೆ 100 ರುಪೀಸ್ಗೆ 3. ನಾರ್ಮಲ್ ಆಗಿ ಇದು 50 ರುಪೀಸ್ಗೆ 1 ಇರುತ್ತೆ, 1 ಪೀಸ್ ಸಿಗೋದು. ಬಟ್ ಜಾತ್ರೆಯಲ್ಲಿ 100 ರುಪೀಸ್ಗೆ 3 ಪೀಸ್ ಸಿಗಿದೆ. ನೆಕ್ಸ್ಟ್ ಒಂದು ಪಿನ್ ಸೆಟ್ಟು 10 ರುಪೀಸು. ಕಡೆಗೆ ಒಂದು ಬ್ಯಾಸ್ಲೆಟ್ ಅನ್ನ ಪರ್ಚೇಸ್ ಮಾಡಿದ್ದೆ, ಇದಕ್ಕೆ 20 ರುಪೀಸು. ಆಲ್ರೆಡಿ ಬೇರೆ ಕಡೆ ಪರ್ಚೇಸ್ ಮಾಡಿದ್ದೆ, ಅಲ್ಲಿ 50 ರುಪೀಸ್ ಕೊಟ್ಟು ಪರ್ಚೇಸ್ ಮಾಡಿದ್ದು. ಜಾತ್ರೆಯಲ್ಲಿ 20 ರುಪೀಸ್ಗೆ ಸಿಕ್ಕಿತ್ತು ಇದನ್ನ. ನೆಕ್ಸ್ಟ್ 2 ಬಟ್ಟೆ ಪರ್ಚೇಸ್ ಮಾಡಿದೆ. ಇದು ನಮ್ಮನೆ ಮಗುಗೆ. ಇದು 150 ರುಪೀಸು. ಈ ಸೆಟ್ಟಿಗೆ 150 ರುಪೀಸು. ಪ್ಯಾಂಟ್ ಮತ್ತೆ ಶರ್ಟ್ ಬಂದಿದೆ. ಸೇಮ್ ಪ್ಯಾಟರ್ನು 2 ಪರ್ಚೇಸ್ ಮಾಡಿದ್ದೆ. 150 300 ರುಪೀಸ್ಗೆ 2 ಸೆಟ್ಟನ್ನು ಪರ್ಚೇಸ್ ಮಾಡಿದ್ದೆ. ನೆಕ್ಸ್ಟು 3 ಮೊರಾನ ಪರ್ಚೇಸ್ ಮಾಡಿದ್ದೆ. 3 ಟೈಪ್ ಇದೆ. ಇದಕ್ಕೆ 150 ರುಪೀಸ್ ಕೊಟ್ಟಿದ್ದು. 3ಕ್ಕೂ ಸೇರಿ 150 ರುಪೀಸು. ಚೆನ್ನಾಗಿದೆ ಇದು. 100 ರುಪೀಸು 150 ಅಂದರೂ ಲಾಸ್ಟ್ ಏನೋ ಬಾರ್ಗೇನ್ ಮಾಡಿ 100 ರುಪೀಸಿಗೆ ತಗೊಂಡಿದ್ದು. 100 ರುಪೀಸ್ಗೆ ಆರಾಮ್ ಕೊಡ್ಬೋದು, ಇದು 3 ಏನು ಲಾಸ್ ಇಲ್ಲ. ನೆಕ್ಸ್ಟು ಫ್ರೂಟ್ಸ್ ಹಾಕೋಕ್ಕೆ ಒಂದು ಬಾಕ್ಸನ್ನು ಪರ್ಚೇಸ್ ಮಾಡಿದ್ದೆ. ಇದಕ್ಕೂ 100 ರುಪೀಸು. ಚೆನ್ನಾಗಿದೆ, 100 ರುಪೀಸ್. ನೆಕ್ಸ್ಟ್ ಇದು ಪಾತ್ರೆ ಎಲ್ಲ ಹಾಕಬೇಕು ಅಂತ ಹೇಳಿ ಒಂದು ಟಬ್ಬನ್ನು ಪರ್ಚೇಸ್ ಮಾಡಿದ್ದೆ. ಇದು ಜಾತ್ರೆಯಲ್ಲಿ ಪರ್ಚೇಸ್ ಮಾಡಿದ್ದೆ, ಇದಕ್ಕೂ 100 ರುಪೀಸು. ಕಡೆಗೆ ನೆಕ್ಸ್ಟ್ 2 ಚೇರನ್ನು ಪರ್ಚೇಸ್ ಮಾಡಿದ್ದೆ. ಸ್ಟೂಲ್ ಟೈಪ್ ಬರುತ್ತಲ್ಲ, ಅದು 2 ಇದೆ. ಇದು 2ಗೂ ಇದಕ್ಕೆ 100 ರುಪೀಸು, ಇದಕ್ಕೆ 100 ರುಪೀಸು. 2 ಪರ್ಚೇಸ್ ಮಾಡಿದೆ. ಕೊಡ್ಬೋದು, 100 ರುಪೀಸಿಗೇನು ಬರಲ್ಲಲ್ಲ ನಾರ್ಮಲ್ ಆಗಿ ಹೇಳ್ಬೇಕಂತ ಹೇಳಿದರೆ. ಇದೆ 100 ರುಪೀಸ್ ಕೊಟ್ಟು 2 ಪರ್ಚೇಸ್ ಮಾಡಿದ್ದು. ಇದಿಷ್ಟು ಜಾತ್ರೆಯಲ್ಲಿ ಪರ್ಚೇಸ್ ಮಾಡಿರೋ. ನೆಕ್ಸ್ಟು ಡಿಮಾರ್ಟಲ್ಲಿ ಒಂದು 3 ಐಟಮನ್ನು ಪರ್ಚೇಸ್ ಮಾಡಿದ್ದೆ. ಇದು 4 in 1 ಅಂತ ಹೇಳಿ ಇದೆ. ಚೋಪರು ಅದೆಲ್ಲ ಬರುತ್ತಲ್ಲ, ಇದು ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ. ಇದಕ್ಕೆ 115 ರುಪೀಸು. ಈ ಟೈಪ್ ಇದೆ, ಚೆನ್ನಾಗಿದೆ. 115 ರುಪೀಸ್ ಕೊಟ್ಟಿದ್ದು ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ನೆಕ್ಸ್ಟು ಇದು ವಾಲ್ ಹ್ಯಾಂಗಿಂಗು. ಇದಕ್ಕೆ 129 ರುಪೀಸು. ಇಲ್ಲಿ ಕ್ಯಾಪ್ ಇದೆ, ಇಲ್ಲಿ ನೆಕ್ಸ್ಟ್ ಇಲ್ಲಿ ವಾಲ್ ಹ್ಯಾಂಗಿಂಗು. ಚೆನ್ನಾಗಿದೆ, ಇದು 129 ರುಪೀಸು. ನೆಕ್ಸ್ಟು ಒಂದು ಇಡ್ಲಿ ಮೇಕರನ್ನು ಪರ್ಚೇಸ್ ಮಾಡಿದ್ದೆ ಆಗಿತ್ತು. ಇದು ಡಿಮಾರ್ಟಲ್ಲೇ ಪರ್ಚೇಸ್ ಮಾಡಿದ್ದು. ಇದರ ಪ್ರೈಸ್ ಎಷ್ಟು ಅಂತ ಹೇಳಿದರೆ MRP 900 ಅಂತ ಹೇಳಿದೆ. ಬಟ್ 399ಗೆ ತಗೊಂಡು ಬಂದಿದ್ದು. ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಇದು ಸ್ಟೀಲಲ್ಲಿ ಬಂದಿದೆ. ಇದು 2 in 1 ಟೈಪ್ ಇದೆ. ಒಂದು ಇದರಲ್ಲಿ ನಾರ್ಮಲ್ ಆಗಿ ಇಡ್ಲಿನೇ ಮಾಡ್ಬೋದು, ಇದರಲ್ಲಿ ಟೋಟಲ್ 100 ಇಡ್ಲಿ ಮಾಡೋಕ್ಕಾಗತ್ತೆ. ಇದು ತೆಗೆದು ಬೇಕಿದ್ರೆ ನಾರ್ಮಲ್ ಆಗಿ ಇದರಲ್ಲಿ ಕುಕ್ಕಿಂಗು ಮಾಡ್ಬೋದು, ಸರಿ ಏನಾದರೂ ಮಾಡೋಕ್ಕೂ ಆಗುತ್ತೆ. ಚೆನ್ನಾಗಿದೆ ಇದು. ಇನ್ನು ಟ್ರೈ ಮಾಡಿಲ್ಲ, ನಾಳೆ ಟ್ರೈ ಮಾಡಬೇಕು. ಇಡ್ಲಿ ಮಾಡಿ ಹೇಗಿದೆ ಅಂತೇಳಿ ನೋಡಬೇಕು. ಟೈಪ್ ಇದೆ, ಸಿಂಪಲ್ ಆಗಿ ಚಿಕ್ಕದಾಗಿದೆ. 1 to 2 ಮೆಂಬರ್ಸ್ ಇದ್ದರೆ ಆರಾಮಾಗಿ ಇದು ತಗೊಂಡ್ರೆ ಬೆಸ್ಟು. ನೆಕ್ಸ್ಟು ಆನ್ಲೈನಲ್ಲಿ 2 ಶಾಪಿಂಗ್ ಮಾಡಿದ್ದೆ. ಒಂದು ಸ್ಟ್ರೈಟ್ನರು, ಹೇರ್ ಸ್ಟ್ರೈಟ್ನರು, ವೆಗಾದು 3 in 1. ಇದಕ್ಕೆ ಪ್ರೈಸು 1600 ರುಪೀಸ್ ಕೊಟ್ಟಿದ್ದು. ಚೆನ್ನಾಗಿದೆ, ಕೊಡ್ಬೋದು. ಇದು ಕ್ರಿಂಪರು, ನೆಕ್ಸ್ಟು ಸ್ಟ್ರೈಟ್ನಿಂಗು, ಇದು ಕರ್ಲಿಯರು, 3 ಮಾಡ್ಬೋದು. ಎಲ್ಲ ಇದೆ, ಹೇಗೆ ಯೂಸ್ ಮಾಡಬೇಕು ಅಂತೆಲ್ಲ ಹೇಳಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಅದು ಆಲ್ರೆಡಿ ಯೂಸ್ ಮಾಡಿದ್ದೆ ನಾನು 1 ಟೈಮು. ತುಂಬ ಚೆನ್ನಾಗಿದೆ, ಕೊಡ್ಬೋದು.
ಪ್ರೈಸಿಗೆ ವರ್ತ್ ಇದೆ. 1600 ರುಪೀಸು. ಗೋಲ್ಡು ವಿತ್ ಬ್ಲ್ಯಾಕ್ ಕಲರಲ್ಲಿ ಬಂದಿದೆ. ಕಂಪ್ನಿ ನೇಮು ವೆಗಾ ಬರುತ್ತೆ. 2 ಇಯರ್ ವ್ಯಾರಂಟಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ಇದು ಆಲ್ರೆಡಿ ನಾನು ಯೂಸ್ ಮಾಡೋದಕ್ಕೋಸ್ಕರ ಹೇಳ್ತಾ ಇರೋದು. ಚೆನ್ನಾಗಿ ಇದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇದನ್ನ ನಾನು ವಯನಾಡಲ್ಲಿ ಪರ್ಚೇಸ್ ಮಾಡಿರೋದು. ವಯನಾಡಿಗೆ ಹೋದಾಗ ಪರ್ಚೇಸ್ ಮಾಡಿರೋದಾಗಿತ್ತು. ಯಾವಾಗಲೂ ಸ್ಟೀಲ್ ಪಾತ್ರೆಯಲ್ಲಿ ಕುಕ್ಕಿಂಗ್ ಮಾಡ್ತಾ ಇದ್ದೆ. ಒಂದು ಟೈಮು ಮಣ್ಣಿನ ಪಾತ್ರೆಯಲ್ಲಿ ಕುಕ್ಕಿಂಗ್ ಮಾಡಬೇಕು ಅಂತ ಹೇಳಿ ಅನಿಸಿ ಇದನ್ನು ಪರ್ಚೇಸ್ ಮಾಡಿರೋದು. ಇದು 2 ಸಪ್ರೇಟ್ ಆಗಿ ತಗೊಂಡಿರೋದು. ಇದಕ್ಕೆ 100 ರುಪೀಸ್ ಕೊಟ್ಟಿದ್ದೀನಿ, ಇದಕ್ಕೆ 100 ರುಪೀಸು. ಬಟ್ ಚೆನ್ನಾಗಿದೆ, ಕೊಡ್ಬೋದು. ಇದು ಅಲ್ಲಿಯೇ ತಯಾರಿ ಮಾಡಿರೋದು, ಅದಕ್ಕಾಗಿ ಕಡಿಮೆ ಇದೆ ಪ್ರೈಸು. ಆರಾಮ್ ಕೊಡ್ಬೋದು ಇದನ್ನು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಕುಕ್ಕಿಂಗನ್ನು ಮಡಿಕೆಯಲ್ಲಿ ಮಾಡ್ತಾ ಇರೋದು. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಒಳ್ಳೇದು ಅಂತ ಹೇಳ್ತಾರಲ್ಲ, ಹಾಗಾಗಿ ಪರ್ಚೇಸ್ ಮಾಡಿರೋದು. ಪ್ರೈಸು ಸುಳ್ಳಲ್ಲ, 100 ರುಪೀಸ್ಗೆ ತಗೊಂಡು ಬಂದಿರೋದು. ನೆಕ್ಸ್ಟು ಒಂದು ಮಿಕ್ಸಿ ಬೇಕು ಅಂತ ಹೇಳಿ ಪರ್ಚೇಸ್ ಮಾಡಿದ್ದೇ ಆಗಿತ್ತು. ಇದನ್ನು ಕ್ರೋಮಲ್ಲಿ ಪರ್ಚೇಸ್ ಮಾಡಿರೋದು. ಇದನ್ನು ಟ್ರೈ ಮಾಡಿಲ್ಲ, ತಗೊಂಡು ಬಂದಿರೋದಷ್ಟೇ. ಇವತ್ತು ಟ್ರೈ ಮಾಡ್ತೀನಿ, ಅದು ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಇದು ಕ್ರೋಮಲ್ಲಿ ಪರ್ಚೇಸ್ ಮಾಡಿರೋದು. ಅವರದ್ದು ಓನ್ ಬ್ರ್ಯಾಂಡ್ ಅಂತ ಹೇಳಿ ಪರ್ಚೇಸ್ ಮಾಡಿರೋದು. ನಾರ್ಮಲ್ ಆಗಿ 4-5 ಮಿಕ್ಸಿ ಇದೆ, ಕಲೆಕ್ಷನ್ ತುಂಬ ಇದೆ. ಬಟ್ ಅವರದ್ದಾದ್ರೆ ಪ್ರೈಸ್ ಕಡಿಮೆ ಇದೆ, ಹಾಗಾಗಿ ಇಮಿಡಿಯೇಟ್ ಆಗಿ ಸರ್ವಿಸು ಸಿಗುತ್ತೆ. ಏನಾದರೂ ಪ್ರಾಬ್ಲಮ್ ಆದರೆ ಫಿಸಿಕಲ್ ಆದರೆ ರಿಪ್ಲೇಸ್ಮೆಂಟ್ ಇಲ್ಲ ಅಂತ ಹೇಳಿದ್ರು. ನಾರ್ಮಲ್ ಆಗಿ ಪವರಿಂದ ಏನಾದರೂ ಪ್ರಾಬ್ಲಮ್ ಆದರೆ ರಿಪ್ಲೇಸ್ಮೆಂಟ್ ಇದೆ ಅಂತ ಹೇಳಿದ್ರು, ಹಾಗಾಗಿ ಅಲ್ಲೇ ತಗೊಂಡಿದ್ದು. ಇದಕ್ಕೆ 2300 ರುಪೀಸು. ವ್ಯಾರಂಟಿ 4 ಇಯರ್ ಬೇಕು ಅಂತ ಹೇಳಿದ್ರೆ 400 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ಅಂತ ಹೇಳಿದ್ರು. 2700 ರುಪೀಸ್ ಕೊಟ್ಟು 4 ಇಯರ್ ವ್ಯಾರಂಟಿ ಸಿಗತ್ತಲ್ಲ ಅಂತ ಹೇಳಿ ತಗೊಂಡು ಬಂದೆ. ಚೆನ್ನಾಗಿದೆ, ಕೊಡ್ಬೋದು. ಇದಕ್ಕೆ 3 ಜಾರ್ ಬಂದಿದೆ. ಒಂದು ಇದು ಸಾಂಬಾರ್ದು, ಇದು ಚಟ್ನಿದು, ಇದು ರೈಸ್ದು. 3 ಜಾರ್ ಬಂದಿದೆ, ಚೆನ್ನಾಗಿದೆ. ಹಾಗೆ ಅದಕ್ಕೆ 3 ಕ್ಯಾಪು, 3 ಮುಚ್ಚಳ ಕೊಟ್ಟಿದ್ದಾರೆ. ಜೊತೆಗೆ ಮಸಾಲೆಗೆ ಇದನ್ನು ಕೊಟ್ಟಿದ್ರು. ಚೆನ್ನಾಗಿದೆ. ಇದು ಯೂಸ್ ಮಾಡಿಲ್ಲ, ಯೂಸ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ಹೇಳಿ. ಇವತ್ತೇ ಯೂಸ್ ಮಾಡ್ತೀನಿ ಇದನ್ನು. ಇದು ಇವತ್ತಿನ ಲಾಗ್ ಆಗಿತ್ತು. ಎಲ್ಲದಕ್ಕೂ ಕೊಟ್ಟಿದ್ದ ಪ್ರೈಸು ವರ್ತಿದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಯಾವುದಕ್ಕಾದ್ರೂ ಜಾಸ್ತಿ ಆಗಿದೆಯಾ ಅಂತ ಹೇಳಿ ನೀವೊಂದು ಕಮೆಂಟ್ ಹಾಕಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್.